ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಂತಂದ್ರೆ ಕಾಂಗ್ರೆಸ್ನ ಸೋಲಿಸ್ಬೇಕು. ಕಾಂಗ್ರೆಸ್ ಸೋಲಿಸಿ BJP ಅಧಿಕಾರ ಕೊಟ್ಟರೆ ಪ್ರಜಾಪ್ರಭುತ್ವದಲ್ಲಿ ಉಳಿತೈತೆ ಅಂತ ಜನಗಳ ನಂಬಿಕೆ. ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ದಬ್ಬಾಳಿಕೆ ಅವೆಲ್ಲವೂ ಬಿಟ್ಟು ಕಾಂಗ್ರೆಸ್ನ ಸೋಲಿಸ್ಬೇಕನ್ನೋದೇ ಎಲ್ಲರ ಒಕ್ಕರರ ಇವತ್ತಿನ ಜನ ಸಾಗರವೇ ಸಾಕ್ಷಿಯಾಗಿದೆ. ಯಾಕಂತಂದರೆ ಇದು ಹಿಂದೆ ಹೇಳ್ತಾ ಇದ್ರು, ಅಪ್ಪ ಹಾಕಿದ್ರು ಆಲ್ಮರಕ್ಕೆ ನೇಣು ಹಾಕ್ಯಬೇಕು ಅಂತ ನಾನು ಗಾದೆ ಮಾತಿತ್ತು. ಆ ಗಾದೆ ಮಾತು ಇಲ್ಲ, ನಡೆಯಲ್ಲ. ಈಗ ಎಲ್ಲರೂ ಯುವಕರು ಭಾಳ ಚಾತುರ್ಯದಾಗಿದ್ದಾರೆ. ಹಂಗಾಗಿ ಪಾಠ ಕಲಿಸ್ತಾರೆ. ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಟಿಕೆಟ್ ಕೊಟ್ಟು ಸೋಲ್ಸ್ಬೇಕನ್ನೋದೇ ಎಲ್ಲ ಜನಗಳಲ್ಲಿ ಇರೋದು. ನಮ್ಗಿಂತಲೂ ಹಿಂದೂಗಳಿಗಿಂತಲೂ ಅಲ್ಪಸಂಖ್ಯಾತರಲ್ಲಿ 99% ಅವ್ರಿಗಿದೆ. ಈ ಸರಿ ಅವ್ರನ್ನ ಸೋಲಿಸಲೇಬೇಕನ್ನೋದು. ಸೋಲಿಸಿದ್ರೆ ಮಾತ್ರ ಅವ್ರಿಗೆ ಗೆಲುವು. ಗೆದ್ದರೆ ಕಾಂಗ್ರೆಸ್ ಗೆದ್ದರೆ ಮತ್ತು ಅವ್ರಿಗೆ ಗೆಲುವಾಗೋದಿಲ್ಲ. ಹಾಗಾಗಿ ಅವರೆಲ್ಲರೂ ಭಾಳ ದಿನಗಳಿಂದ 45ರಿಂದ 50 ವರ್ಷದಿಂದ ಇಟ್ಕೊಂಡ್ರೆ ರೊಚ್ಚು ಈ ಸರಿ ಅವರಿಗೆ ಅವಕಾಶ ಸಿಕ್ಕಿದೆ. ನಮಗೆ ಅನಿಸಿದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ದಾಸಕರೆ ಶ್ರೀನಿವಾಸ್ ಅವರು ಅತಿ ಹೆಚ್ಚು ಅಂಕಳಿ ಪಡೆದು ಅವರು ಜಯಬೇರಿ ಬಾರಿಸ್ತಾರಂತಂದೇಳಿ ನಮ್ಮೆಲ್ಲರ ಇವತ್ತಿನ ಜನಸಾಗರವೇ ಸಾಕ್ಷಿ ಅಂತಂದೇಳಿ ನಾವು ಈ ಮೂಲಕ ತಮ್ಮ ಮೂಲಕವಾಗಿ ಜನಗಳಿಗೆ ಒಂದು ಸಂದೇಶ ಕಳಿಸೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಈ ದಾವಣಗೆರೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ ಅವರು ಸುಮಾರು ಒಂದು 34ರಿಂದ 35 ಸಾವಿರ ಅಂತರದಿಂದ ಗೆಲುವನ್ನು ಪಡೀತಾರಂತ ನಮಗೆ ನಂಬಿಕೆ ಇದೆ. ಹಾಗೂ ಇಂದಿನ ಅಭಿವೃದ್ಧಿಯ ದಕ್ಷಿಣ ಭಾಗದಲ್ಲಿ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಇದ್ದಾಗ 6 ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಅಲ್ಲಿ ಅಭಿವೃದ್ಧಿನೇ ಅವರಿಗೆ ಗೆಲುವಿನ ಮಂತ್ರ ಆಗುತ್ತದೆ. ಅಲ್ಲ, ಈಗ ಸುಮಾರು ಅವ್ರು ನೋಡ್ತೇನೆ, ಅವರಿಗೆ ಅವರ ವಾತಾವರಣ ಸುಮಾರು 25 ವರ್ಷಗಳ ಹಿಂದೆ ಹಿಂದಿನ 25 ವರ್ಷಗಳ ಹಿಂದೆ ಹೋಗ್ರಿ, ಒಂದು ರೋಡ್ ಸಮೇತ ಇದ್ದಿಲ್ಲ, ಒಂದು ರೋಡ್ಗಳು ಇದ್ದಿಲ್ಲ. ಅಭಿವೃದ್ಧಿ ಇವತ್ತೇನಾರ BJP ಅವರು ನಾವು ಇಂಥ ದಾವಣಗೆರೆಯಲ್ಲಿ ಯಾವ ರೋಡ್ ಮಾಡಿದೀನಿ ಅಂತ ಒಪ್ಕೊಂಡ್ಬಿಡಿಲಿ ಅವ್ರು ನೋಡೋಣ. ಇವತ್ತೇನಾರ ರಸ್ತೆಗಳು ಅಂದ್ರೆ SS ಮಲ್ಲಿಕಾರ್ಜುನ ಶಾಮನೂರು ಶಿವಶಂಕರಪ್ಪರ ಅಧ್ಯಕ್ಷತೆಯಲ್ಲಿ ಸಾವಿರಾರು ಕೋಟಿ ಅನುದಾನ ತಂದು ಇವತ್ತು 5 ವರ್ಷಗಳ ಹಿಂದೆ ಈ PB ರೋಡ್ ಇಲ್ಲಿ ಮುಗಿಸಿದ್ದ ಇಲ್ಲಿದ್ದ ಇವ್ರಿಗೆ ಕಂಟಿನ್ಯೂ ಮಾಡಕ್ಕೆ 5 ವರ್ಷ BJP ಸರ್ಕಾರ ಇದ್ದಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಒಂದು ಅರ್ಧ ಕಿಲೋಮೀಟರ್ನ. ಇವತ್ತು ಅದೇ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದಿಷ್ಟು ಕಂಟಿನ್ಯೂ ಮಾಡಿದ್ರು. ಹಾಗೂ ಮತ್ತೆ ಯಾವುದೇ ರಸ್ತೆಗಳನ್ನಾಗ್ಲಿ ಯಾವುದೇನಾಗಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಹಾಗೆ ನೋಡಿ ಮೇಡಮ್, ದಕ್ಷಿಣದಲ್ಲಿ 45ರಿಂದ 50 ವರ್ಷ ಕಾಂಗ್ರೆಸ್ ಅಧಿಕಾರ ತಗೊಂಡು ಬಂದ್ರು ಸಹ ಇಲ್ಲಿವರೆಗೂ ಒಂದು ರಿಂಗ್ ರೋಡ್ ಬಿಟ್ರೆ ಬೇರೆ ಏನೇನು ಆಗಿಲ್ಲ. ಉದಾಹರಣೆ ಬಟ್ಟಿ ಲೇಔಟು, ಬಿಡಿ ಲೇಔಟು ಏನು ಹಾಕ್ಯಂತ ಬಂದಿದ್ರಲ್ಲ ಅವ್ರ ಮನೆಗಳು ಅವ್ರು ಯಾವ ಸ್ಥಿತಿ ಅದಾರ ಅನ್ನೋದು ಈಗ ನೇರವಾಗಿ ಹೋಗಿ ಅವ್ರು ಕಾಣ್ರಿ ಜನಗಳು ಮತವನ್ನೇ ನೀಡ್ತಾರೆ. ಇವತ್ತು ಏನಾದ್ರೂ ಇದ್ರೆ ಶಾಮನೂರು ಶಿವಶಂಕರಪ್ಪರು SS ಮಲ್ಲಿಕಾರ್ಜುನ 10,000 ಆಶ್ರಯ ಮನೆ ಕೊಟ್ಟಾರ. BJP ಅವರ ಕೈಲಿ ಒಂದು ಮನೆಗಳನ್ನು ಕೊಡೋಕ್ಕಾಗಿಲ್ಲ. ಸುಮ್ಮನೆ ಇವತ್ತು ದಾವಣಗೆರೆ ಇವತ್ತು ಕಾಂಗ್ರೆಸ್ ಪಕ್ಷ ಶಾಮನೂರು ಕೊಟ್ಟಿರಲ್ಲ ಮನೆಗಳಲ್ಲ. IAS ಕನ್ನಡದಲ್ಲಿ IAS ಆದಂತ ಕೆ ಶಿವರಾಮ್ ಸಾಹೇಬ್ ಅವರು ಹುಡುಕೋ ಬ್ಯಾಂಕ್ ನಲ್ಲಿ ವಿಶೇಷ ಕೋಟದಲ್ಲಿ 50,000 ಕೋಟಿ ಸರ್ಕಾರದ ಕೇಂದ್ರ ಸರ್ಕಾರದ ದುಡ್ಡು ತಗೊಂಡು ಬಡವರಿಗೆ ಮಾಡಿರಕ್ಕಂತ IAS ಅಧಿಕಾರಿ ಇವತ್ತು ಕೆ ಶಿವರಾಮನವರನ್ನ ನೆನೆಸಬೇಕು ವಿನ ರಾಜಕಾರಣಿಗಳಲ್ಲ ಅಂತ ಈ ಮೂಲಕದಲ್ಲಿ ನಾವು ಘಂಟಾಘೋಷವಾಗಿ ನಾವು ಹೇಳ್ತಾ ಇದ್ದೇವೆ. ನಮ್ಮ ಇಡೀ ದಾವಣಗೆರೆಗೆ ನಮ್ಮ ದಲಿತರ ಅವ್ರು ಏನಾರ ಕೇಳ ರಾಜಕೀಯ ಬೇಕಾಗಿಲ್ಲ. ನಮ್ಮ ಶಿವರಾಮ ಸರ್ಗೆ ಜಾಗ ಕೊಡ್ಲಿಲ್ಲಲ್ಲ, ಯಾರು ಕೊಟ್ರು? ಸರ್ಕಾರ ಕೊಟ್ರ. ಅದು ಅವ್ರು ಮಾಡಿರೋಂತ ಸಾವಿರಾರು ಜನ 1500 ಮನೆ ಕೊಟ್ರು SOG ಕಾಲೋನಿಯಲ್ಲಿ. ಇವತ್ತು ನೆನೆಸ್ಕೊಂಡು ಊಟ ಮಾಡ್ತಾ ಇದಾರಲ್ಲಿ ಜನರು. 1470 ಮನೆ ಕೊಟ್ಟಿಲ್ಲ, ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ. ಶಿವರಾಮ್ ಸರ್ ಜೀವನ ಪರ್ಯಂತ ಅವ್ರು ಕೊಟ್ಟಿರೋ ಆಶ್ರಯ ಮನೆಗಳು ಯಾರು ಮಲ್ಲಣ್ಣರು ಮಾಡಿಲ್ಲ, ಶಿವಶಂಕರಪ್ಪರು ಮಾಡಿಲ್ಲ, ಯಾರು ಮಾಡಿಲ್ಲ. ಕಾಂಗ್ರೆಸ್ BJP ಮಾಡಿರೋದು DC ಶಿವರಾಮ್ ಸರ್ ಮಾಡಿರೋದು. ಇವತ್ತು ಅವ್ರು ನೆನೆಸ್ಕೊಂಡು ಊಟ ಮಾಡ್ತಾ ಇದ್ದೇವೆ 1470 ಮನೆ. ಇಡೀ ಕರ್ನಾಟಕದಲ್ಲಿ ಸ್ಪೆಷಲ್ ಕೋಟಾ ಅದು ಕೆ ಶಿವರಾಮ್ ತಗೊಂಡ್ಬಂದಿರೋದು. ಕೇಂದ್ರದಲ್ಲಿ ಸ್ಪೆಷಲ್ ಆರ್ಗನೈಸ್ ಗ್ರೂಪ್ ಅಂತಂದು ಹೇಳಿ IAS ಅಧಿಕಾರಿಗಳು ಅವ್ರಿಗೆ ಒಬ್ಬರಿಗೆ ಗೊತ್ತಿತ್ತು. ಹಾಗಾಗಿ ಅವರೇ ತಗೊಂಡ್ಬಂದಿದ್ದು. ಏನಾರ ಇದ್ರೆ ಇವತ್ತು ತಂದ್ರದ ಆಗ ಸ್ಮಾರ್ಟ್ ಸಿಟಿಗೆ ಕೇಂದ್ರ ಸರ್ಕಾರ 500 ಕೋಟಿ ಕೊಟ್ಟರೆ ರಾಜ್ಯ ಸರ್ಕಾರ 500 ಕೋಟಿ ಕೊಟ್ಟಿದೆ. ಅವತ್ತ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ 9ನೇ ಸ್ಥಾನಕ್ಕೆ ಅದಕ್ಕೆ ಸಮರ್ಥ ಅವ್ರಿಗೆ
ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ದಿನಾಂಕ ಫಿಕ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿರುವಂತಹ ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಯಾಕೆ ಮತ ಹಾಕಬೇಕು, ಬಿಜೆಪಿಗೆ ಯಾಕೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನೀವು ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದೀರಾ? ಒಬ್ಬ ಸಾಮಾನ್ಯ ಸರಳ, ಒಬ್ಬ ಅಮಾಲ್ರ ಮಗ, ಒಬ್ಬ ಬಡವ್ರ ಮಗ, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ್ಕರಿಯಪ್ಪ ಅನ್ನೋ ವ್ಯಕ್ತಿ ಒಬ್ಬ ಅಮಾಲ್ರ ಮಗಂಗೂ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ ಟಿಕೆಟ್ ಕೊಡುತ್ತೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿಕೆ ಪ್ರಥಮವಾಗಿ ಇಷ್ಟಪಡ್ತೇನೆ. ಒಬ್ಬ ಅಮಾಲ್ರ ಮಗ ಟಿ.ಆರ್ ಅಂತ ನರೇಂದ್ರ ಮೋದಿ ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ, ಒಬ್ಬ ಬಾಳೆಹಣ್ಣು ಮರ ಕಾರ್ಪೊರೇಟ್ ಆಗ್ತಾರೆ ಅಂದ್ರೆ ಒಬ್ಬ ಅಮಾಲ್ರ ಮಗನು ಇವತ್ತು ಬಡವ್ರ ಮಗನ ಇವತ್ತು ವಿಧಾನಸೌಧಕ್ಕೆ ಹೋಗ್ತಾನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಅಂತ? ಕಾಂಗ್ರೆಸ್ ಯಾಕೆ ಗೆಲ್ಬೇಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಇದೊಂದು ಜಾತ್ಯತೀತ ಪಕ್ಷ, ಸರ್ವರನ್ನು ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ. ಈ ನಮ್ಮ ದೇಶದಲ್ಲಿ ಸರ್ವ ಶಾಂತಿಯ ತೋಟವನ್ನ ಕನಸನ್ನ ಕಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಆಗಿರ್ಬೋದು, ಹಾಗೂ ಕಾಂಗ್ರೆಸ್ ಪಕ್ಷ ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಆಗಿರ್ಬೋದು, ಮತ್ತು ಕಾರ್ಮಿಕರು, ರೈತರು, ಶ್ರಮಿಕರ ಪರವಾಗಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರೆ ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಮತ್ತು ರೈತರಿಗೆ, ಕಾರ್ಮಿಕರಿಗೆ, ಶ್ರಮಿಕರಿಗೆ ಸಲ್ತದೆ. ಹಾಗಾಗಿ ನಾವು ಶ್ರಮಿಕರು ಮತ್ತು ಏನಾರು ಒಂದು ಹಿಂದುಳಿದ ವರ್ಗದವರಾಗಿರ್ಬೋದು, ದಲಿತರಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಾಗಿರ್ಬೋದು, ಇವರೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಯಾವ್ದಾದ್ರು ಒಂದು ದೇಶದಲ್ಲಿ ಪಕ್ಷ ಐತಿ ಅಂದ್ರೆ ಅದು ಕಾಂಗ್ರೆಸ್ ಐ ಪಕ್ಷ. ಹಾಗಾಗಿ ಆ ಪಕ್ಷಕ್ಕೆ ಮತವನ್ನು ನೀಡಬೇಕು. ಸರ್, ಈಗ ಕಾಂಗ್ರೆಸ್ ಯಾವೆಲ್ಲ ಅಭಿವೃದ್ಧಿಯನ್ನ ಮಾಡಿದೆ ಅಂತ? ದಾವಣಗೆರೆಯಲ್ಲಿ ನಿಮಗೆ ದಾವಣಗೆರೆ ನಗರದಲ್ಲಿ ಏನಾದರೂ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ದಕ್ಷಿಣ ಭಾಗದಲ್ಲಿ ಆಗಿರ್ಬೋದು, ಉತ್ತರ ಭಾಗದಲ್ಲಿ ಆಗಿರ್ಬೋದು, ದಾವಣಗೆರೆಯಲ್ಲಿ ಕುಂದುವಾಡ ಕೆರೆಯನ್ನ ನಿರ್ಮಿಸಿ ಎಲ್ಲರಿಗೂ ಕುಡಿಯುವ ನೀರಿನ ಭಾವನೆಯನ್ನ ನೀಗಿಸ್ತಂತ ಯಾರಾದ್ರೂ ಒಬ್ಬ ಭಗೀರಥ ಇದ್ರೆ ಅದು ಎಸ್ ಮಲ್ಲಿಕಾರ್ಜುನ್ ಶಾಮನೂರ್ ಕುಟುಂಬದವರು. ಸರ್, ಈ ಒಂದು ಅಭಿವೃದ್ಧಿಯನ್ನ ಹೇಳ್ತಾ ಇದ್ದಾರೆ, ನಾವು ನೀರಾವರಿಯನ್ನ ಮಾಡ್ಕೊಂಡಿದೀವಿ ಅಂತ. ನೀವು ಏನ್ ಹೇಳ್ತೀರಾ, ಈ ಅಭಿವೃದ್ಧಿ ಸತ್ಯವಾಗಿದೆಯಾ ಅಂತ ದಾವಣಗೆರೆ ಜಿಲ್ಲೆಯಲ್ಲಿ? ದಾವಣಗೆರೆ ಜಿಲ್ಲೆಯಲ್ಲಿ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ದಾವಣಗೆರೆ ಜಿಲ್ಲೆ ಮಾಡಿದ್ದು ಜೆ.ಎಚ್. ಪಾಟೀಲ್, ದಾವಣಗೆರೆ ಮಹಾನಗರ ಪಾಲಿಕೆ ಮಾಡಿದ್ದು ಯಡಿಯೂರಪ್ಪನವರು, ದಾವಣಗೆರೆ ಸ್ಮಾರ್ಟ್ ಸಿಟಿ ಮಾಡಿದ್ದು ಜಿ.ಎಂ. ಸಿದ್ದೇಶ್ ಅವರು, ಕೇಂದ್ರ ಸರ್ಕಾರದ ಅನುದಾನ. ಇಲ್ಲಿ ಆ ದಕ್ಷಿಣ ಕ್ಷೇತ್ರ ಹೋಗಿ ನೀವು ನೋಡಿದಾಗ ನಿಮಗೆ ಏನ್ ಕಾಣುತ್ತೆ ಅಂದ್ರೆ ಹಳೇ ಮನೆಗಳು, ಅವೇ ಹಳೇ ಬ್ರಿಟಿಷ್ ಕಾಲದ ರಸ್ತೆ, ಅವೇ ಮಂಡಕಿ ಬಿದ್ದೋದ್ರ ಬಟ್ಟಿ. ಸ್ಮಾರ್ಟ್ ಸಿಟಿ ಅಂದ್ರೆ ಆ ಒಂದು ಸುಂದರವಾಗಿ ಕಾಣತಕ್ಕಂಥದ್ದು ಕಾಣಬೇಕು. ನೀವು ಹೋಗಿ ನೋಡಿ, ನೀವು ಆಮೇಲೆ ನಮಗೆ ಉತ್ತರ ಕೊಡಿ. ಮೇಡಮ್ ಅವರೇ, ದಾವಣಗೆರೆ ದಕ್ಷಿಣ ಮೊದಲು ತೋಟ ಅಲ್ಲೆಲ್ಲ ಬಡಕುಪ್ಪ ದಾವಣಗೆರೆ ಹುಟ್ಟಿದ್ದ ಅಲ್ಲೇ ಈ ಸೊಪ್ಪು ಬೆಳೆಯಾರ ಮೇಡಮ್ ಅವರೇ. ಶಾಮು ಶಂಕರಪ್ಪ ಅವರು ಆಶ್ರಯ ಕೊಟ್ಟರು ಮೇಡಮ್ ಅವರೇ. ಆಶ್ರಯ ಕೊಟ್ಟು ಎಲ್ಲಾ ರೋಡ್ ಸಿಮೆಂಟ್ ರೋಡ್ ಮೇಡಮ್ ಆಗಿರೋದು. ಇವತ್ತು ಏನಾರ ದಾವಣಗೆರೆ ದಕ್ಷಿಣ ಒಂದು ಸ್ಟೇಡಿಯಂ ಯಾರು ಕೊಟ್ಟಾರ ಅಂದ್ರೆ ಅದು ಶಾಮು ಶಂಕರಪ್ಪರೇ ಮೇಡಮ್ ಅವರೇ. ಇವತ್ತು ದಾವಣಗೆರೆಗೆ ನೀರು ಇರ್ಬೋದು, ಆಶ್ರಯ ಇರ್ಬೋದು ಮೇಡಮ್ ಅವರೇ, ಲೈಟ್, ಬೆಳಕು, ಡ್ರೈನೇಜ್ ಏನಿರ್ಬೋದು ಶಾಮು ಶಂಕರಪ್ಪ. ಇವತ್ತು ಸತತವಾಗಿ ಬಿಜೆಪಿ ಜಿ.ಎಂ. ಸಿದ್ದೇಶ್ ಅವರು 4 ಬಾರಿ ಸಂಸದರು. ಒಂದು ಸರಿ ದಕ್ಷಿಣಕ್ಕೆ ಏನಾದ್ರು ಬಂದಾರ ಅಂತ ಪೂರ ತೋರಿಸ್ಬಿಡ್ರಿ, ನೀವ್ ಹೇಳ್ದಂಗೆ ಮಾಧ್ಯಮ ಮುಖಾಂತರ ನಾವು ಬಂದ್ಬಿಡ್ತೀವಿ. ಒಂದ್ಸರಿ ಜಿ.ಎಂ. ಸಿದ್ದೇಶ್ 4 ಬಾರಿ ಗೆದ್ಮೇಲೆ ಒಂದು ಸರಿ ಏನೋ ದಕ್ಷಿಣಕ್ಕೆ ಬಂದ್ರ ಅಂತ ಕೇಳ್ರಿ, ಬೇಡ ಯಾವ್ದಾರ ತಾಲೂಕಿಗೆ ಹೋಗಿರೋ ಕೇಳ್ರಿ ಜಿ.ಎಂ. ಸಿದ್ದೇಶ್ ಅವರು. ಹಾಗಾಗಿ ಬಿಜೆಪಿ ಮೊನ್ನೆ ದಕ್ಷಿಣ MP ಎಲೆಕ್ಷನ್ ಅಲ್ಲಿ ಸೋಲ್ಕೊಂಡ್ರದು. ಪ್ರಭಾ ಮಲ್ಲಿಕಾರ್ಜುನ್ ಗೆದ್ಮೇಲೆ ದಾವಣಗೆರೆ ಜಿಲ್ಲೆ ಪರವಾಗಿ ಧ್ವನಿ ಎತ್ತದಾರ ಎಲ್ಲಿ ಡೆಲ್ಲಿ ಒಳಗೆ ನೀವು ನೋಡ್ತಾ ಇದ್ದೀರಾ. ಇವತ್ತು ದಾವಣಗೆರೆ ಅಭಿವೃದ್ಧಿಗೋಸ್ಕರ ಇವತ್ತು ಅಂತ ಬಹಳ ಜನ ಇವತ್ತು ಕುಟುಂಬದವರಿಗೆ ಕೊಟ್ಟಾರ. ಮೇಡಮ್ ಅವರೇ, ಇಲ್ಲಿ ದಾವಣಗೆರೆ ಮೇಡಮ್ ಅವರೇ ಇವತ್ತು ಏನಾರು ಅಭಿವೃದ್ಧಿ ಮಾಡ್ಬೇಕು, ಎಲ್ಲಾ ಜನಾಂಗನ ಕರ್ಕೊಂಡು ಹೋಗ್ಬೇಕು ಒಟ್ಟಿಗೆ ಅಂದ್ರೆ, ಒಂದು ಗೋಮುಗಲಿ ಹಾಲಿನಂಗೆ ಮುಡಿಬೇಕಂದ್ರೆ ಅದು ಶಾಮನೂರ್ ಕುಟುಂಬ ಮೇಡಮ್ ಅವರೇ. ಸರ್, ಈ ಮಾತಿಗೆ ಒಪ್ತೇನೆ. ಈಗಾಗಲೇ ಹೇಳ್ತಾ ಇದ್ರು ಅಲ್ಪಸಂಖ್ಯಾತರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ, ಅವರು ಕೂಡ ಸಾದಿಕ್ ಅವರು ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ನಿಮ್ಮ ಸಮರ್ಥ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈಗ ಒಂದು ಜಟಾಪಟಿ ಇದೆ ಅಲ್ವಾ, ಈಗ ಏನ್ ಹೇಳ್ತೀರಾ ಅಂತ? ಮೇಡಮ್ ಅವರೇ, ಇವತ್ತಾನೆ ಸಿದ್ದರಾಮಯ್ಯ ಅವರು ಬಂದು ಹೋಗಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಮುಖಂಡರ ಜೊತೆಗೆ ಕುಟುಂಬ ಚರ್ಚೆ ಮಾಡಿದ್ದಾರೆ ಮೇಡಮ್ ಅವರೇ. ಇವಾಗ ನಾಳೆ ಅಥವಾ ನಾಡ್ದೆಲ್ಲ ಡಿಕ್ಲೇರ್ ಮಾಡಿ ಇವತ್ತೆಲ್ಲ ಒಂದು ಒಳ್ಳೆ ಇದ್ರಲ್ಲೇ ಒಟ್ಟಿಗೆ ಸೇರ್ಕೊಂಡು ನಾವೆಲ್ಲ ಜೊತೆಗೂಡಿ ಕಾಂಗ್ರೆಸ್ಸಿನ 9 ಲೀಡ್ನ 1 ಲಕ್ಷ ಲೀಡ್ನ ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಮಾತಾಡಿದ್ವಿ. ಇವತ್ತು ಅಲ್ಪಸಂಖ್ಯಾತರು ನಮ್ಮ ಕಾಂಗ್ರೆಸ್ ಬೆನ್ನಲ್ವೇ, ಅವರೆಲ್ಲ ನಮ್ಮ ಜೊತೆಗೆ ಇರ್ತಾರೆ ಮೇಡಮ್. ಯಾವುದೇ ತೊಂದರೆ ಇಲ್ಲ, ಎಲ್ಲ ಒಗ್ಗಟ್ಟಿಂದ ನಾವು ಎಲೆಕ್ಷನ್ ಮಾಡ್ತೀವಿ. ಬಿಜೆಪಿ ಅವರು ಹಗಲು ಕನಸು ಕಾಣಿದ್ರೆ ಏನು, ಇವತ್ತು ಅಲ್ಪಸಂಖ್ಯಾತರು ಎದ್ದಾರೆ, ಇವತ್ತು ಅಲ್ಪಸಂಖ್ಯಾತರು ಉಲ್ಟಾ ಆಗ್ತಾರೆ. ಯಾವುದೇ ಕಾರಣಕ್ಕೂ ಒಂದು ಓಟು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಯಾವುದೇ ಕಾರಣಕ್ಕೆ ಹಾಕಲ್ಲ ಮೇಡಮ್ ಅವರೇ. ಕಾಂಗ್ರೆಸ್ ಗೆದ್ದೆ ಗೆದ್ದಿ ಲಕ್ಷ ಲೀಡ್ನ ಸಂಬತ್ತವ್ರನ್ನ ವಿಧಾನಸೌಧಕ್ಕೆ ಕಳಿಸ್ತೇವೆ. ಸರ್, ಈ ಒಂದು ಪ್ರತಿಕ್ರಿಯೆಗೆ ನಿಮ್ಮ ಪ್ರತಿಕ್ರಿಯೆ ಏನು? ಯಾಕಂತಂದ್ರೆ ಅವರು ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋದು ಒಂದು ಕೂಗಿದೆ ಅಲ್ಪಸಂಖ್ಯಾತರಲ್ಲಿ. ನೀವ್ ಏನ್ ಹೇಳ್ತೀರಾ ಅಂತ?
ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನನ್ನ ಅಭಿವೃದ್ಧಿ ಬಗ್ಗೆ ನಾನು ಮಾತಾಡ್ತೇನೆ. ಇಡೀ ದೇಶವೇ ವಿದೇಶವೇ ಹತ್ತಿ ಉರಿತಾ ಇದೆ, ಆದ್ರೆ ನನ್ನ ಭಾರತ ಮಾತ್ರ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ನಾವು ಬದುಕ್ತಾ ಇದ್ದೇವೆ. ಅದು ನರೇಂದ್ರ ಮೋದಿಯವರ ಆಡಳಿತ. ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡ್ತಾರೆ. ಬರ್ತಕ್ಕಂಥ ದಿನಗಳಲ್ಲಿ ದಕ್ಷಿಣ ಕ್ಷೇತ್ರದಿಂದ ಗೆಲ್ಲುವ ಮುಖಾಂತರ ಒಬ್ಬ ಅಮಲ್ರ ಮಗನ 3ನೇ ಫ್ಲೋರ್ಗೆ ಕಳಿಸಿ ದಕ್ಷಿಣ ಕ್ಷೇತ್ರ ಖಾತೆ ಓಪನ್ ಮಾಡಿ ದಕ್ಷಿಣ ಕ್ಷೇತ್ರದಿಂದನೇ 2028ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ ದಿಕ್ಸೂಚಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ದಾವಣಗೆರೆ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ವಿರೋಧ ಪಕ್ಷಗಳಿಗೂ ನಮ್ದೊಂದು ಮಾತು. ಇವತ್ತು ದಾವಣಗೆರೆ ನಗರದಲ್ಲಿ ನೀವು ಅಥವಾ ನಾವು ಸಾರ್ವಜನಿಕರು ಕುಡಿಯೋ ನೀರಾಗಿರ್ಬೋದು, ರಸ್ತೆ ಅಡ್ಡಾಡತಕ್ಕಂಥ ರಸ್ತೆ ಆಗಿರ್ಬೋದು, ಮತ್ತೆ ಬೀದಿ ದೀಪಗಳು ಆಗಿರ್ಬೋದು, ಮತ್ತೆ ಖಾಸಗಿ ಬಸ್ ಸ್ಟ್ಯಾಂಡು, ಪ್ರೈವೇಟ್ ಬಸ್ ಸ್ಟ್ಯಾಂಡು, ರೈಲ್ವೆ ಫ್ಲೈಓವರ್ಸು, 15,000ಕ್ಕಿಂತ ಹೆಚ್ಚಿನ ಆಶ್ರಮಗಳನ್ನ 20 ವರ್ಷದ ಹಿಂದೆನೆ ಮಾನ್ಯ ಸಚಿವರು SS ಮಲ್ಲಿಕಾರ್ಜುನ್ ನಿರ್ಮಿಸಿ ಬಡವರಿಗೆ ಸೂರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೀರಿಲ್ದಂತವರಿಗೆ ಕುಂದವಾಡ ಕೆರೆಯನ್ನ ನಿರ್ಮಿಸಿ ಕುಡಿಯೋ ನೀರಿನ ವ್ಯವಸ್ಥೆನ ನೀಗಿಸಿದಂತ ಭಾಗೀರಥ ಯಾರಾದ್ರೂ ಇದ್ರಪ್ಪ ಅಂದ್ರೆ ಅದು SS ಮಲ್ಲಿಕಾರ್ಜುನ್ ರವರಾಗಿರ್ಬೋದು.